ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಬ್ರಹ್ಮವೈವರ್ತ ಪುರಾಣದಲ್ಲಿ ಅನೇಕ ವಿಷಯಗಳನ್ನು ನಾವು ಈಗಾಗಲೇ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಯಥಾಮತಿಯಾಗಿ ವೇದವ್ಯಾಸ ದೇವರ ವಾಣಿಯನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸತಿ ಸಾಧ್ವಿ ಶಿರೋಮಣಿಯಾಗಿರುವಂತಹ ಸಾವಿತ್ರಿ ಯಮದೇವರನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಅನೇಕ ವಿಧವಾದ ನರಕಗಳ ಬಗ್ಗೆ, ಕುಂಡಗಳ ಬಗ್ಗೆ ನಾವು ಕೇಳಬೇಕು ಅಂತ ಆಸಕ್ತರಾಗಿದ್ದೀವಿ. ಯಾವ್ಯಾವ ಕೆಟ್ಟ ಕೆಲಸ ಮಾಡೋರಿಗೆ ಯಾವ್ಯಾವ ಫಲ ಉಂಟಾಗ್ತದೆ ಅದನ್ನು ಸ್ವಲ್ಪ ವಿಸ್ತಾರವಾಗಿ ನಮಗೆ ಹೇಳಬೇಕು ಅಂತ ಕೇಳಿದಾಗ ಅದಕ್ಕೆ ಯಮದೇವರು ಹೇಳಿದರು, ಆಗ್ಲಪ್ಪ ನೀವು ಕೇಳ್ತಾ ಇದ್ದೀರಲ್ಲ, ಆ ಸಾಧ್ವಿ ಶಿರೋಮಣಿಗೆ ಹೇಳ್ತಾ ಇದ್ದಾರೆ, ನೀ ಕೇಳ್ತಾ ಇದ್ದೀಯಾ, ಅವಶ್ಯವಾಗಿ ಹೇಳ್ತೀನಿ ಕೇಳು. ಕಟುವಾಚ ಬಾಂಧವಾಶ್ಚ ಖಲತ್ವೇನ ಚ ಯೋ ನರಃ. ಬಾಯಿ ತೆಗೆದ್ರೆ ಕೆಟ್ಟ ಮಾತಾಡೋದು, ದುಷ್ಟವಾದ ಮಾತಾಡೋದು, ಕ್ರೂರವಾದ ಮಾತುಗಳಿಂದ ಬಂಧುಗಳನ್ನು ನಿಂದಿಸೋದು, ಬೈಯೋದು, ಅವರ ಮನಸ್ಸನ್ನು ನೋವುಂಟು ಮಾಡೋವಂಥದ್ದು, ಅವನು ಯಾವ ವ್ಯಕ್ತಿ ಮಾಡ್ತಾನೋ ಅವನು ವನ್ಹಿಕುಂಡದಲ್ಲಿ ಬೀಳ್ತಾನೆ. ವನ್ಹಿಕುಂಡ ಅನ್ನೋ ನರಕದಲ್ಲಿ ಬೀಳ್ತಾನೆ. ವನ್ಹಿಕುಂಡಂ ಪ್ರಯಾತಿ ಸಹ. ಇನ್ನು ಎರಡನೇದಾಗಿ ಹಸಿದು ಬಾಯಾರಿ ಬಂದಿರ್ತಾರೆ. ನಾವು ಮಾಡುವಂಥ ಚಿಕ್ಕ ಚಿಕ್ಕ ತಪ್ಪುಗಳಿಂದ ಎಂಥ ದೊಡ್ಡದಾಗಿರುವಂಥ ಶಿಕ್ಷೆ ಆಗ್ತದೆ ಅನ್ನಲಿಕ್ಕೆ ಇದು ಬಹಳ ಉತ್ತಮ ಉದಾಹರಣೆ. ನಾವು ಜೀವನದಲ್ಲಿ ಹೇಗಿರಬೇಕು ಅಂತ ಯಮದೇವರು ಹೇಳ್ತಾ ಇದ್ದಾರೆ. ಹಸಿದು ಬಂದಿರ್ತಾರೆ, ಬಾಯಾರಿ ಬಂದಿರ್ತಾರೆ, ಬಳಲಿ ಬೆಂಡಾಗಿ ಬಂದಿರ್ತಾರೆ. ಜ್ಞಾನಿಗಳು, ವಿಪ್ರರು ಬಂದಂತಹ ಸಂದರ್ಭದಲ್ಲಿ ಯಾರು ಆ ವ್ಯಕ್ತಿಗೆ, ಆ ಬ್ರಾಹ್ಮಣನಿಗೆ ಭೋಜನವನ್ನು ಹಾಕೋದಿಲ್ಲ, ನೀರನ್ನು ಕೊಡೋದಿಲ್ಲ, ಅವನು ತಪ್ತಕುಂಡ ಅನ್ನುವಂತಹ ನರಕದಲ್ಲಿ ಬೀಳ್ತಾನಪ್ಪ. ಬ್ರಾಹ್ಮಣ ಯಾರೇ ಬರಲಿ, ಬಾಯಾರಿ ಬಂದಾಗ, ನೀರಡಿಕೆ ಆದಾಗ ಅವರಿಗೆ ನೀರನ್ನು ಕೊಡುವಂಥದ್ದು ಸಂಸ್ಕೃತಿ, ಸಂಸ್ಕಾರ ಅಂತಾರದಕ್ಕೆ. ಯಾರು ಕೊಡೋದಿಲ್ಲೋ ಅವನು ತಪ್ತಕುಂಡದಲ್ಲಿ ಬೀಳ್ತಾನಪ್ಪ. ಇಷ್ಟೇ ಅಲ್ಲ, ಅವನ ಎಷ್ಟು ದಿವಸ ಬೀಳ್ತಾನೆ ಅಂತ ಕೇಳಿದರೆ ಅವನ ಶರೀರದಲ್ಲಿ ಎಷ್ಟು ರೋಮಗಳಿದ್ದಾವಲ್ಲ ಅಷ್ಟು ಕಾಲದವರೆಗೆ ಅವನು ಆ ತಪ್ತಕುಂಡದಲ್ಲಿ ಬೀಳ್ತಾನೆ. ಮುಂದೆ ಸಪ್ತ ಜನ್ಮಗಳಲ್ಲಿ ಪಕ್ಷಿಯಾಗಿ ಹುಡ್ತಾನೆ. ಎಷ್ಟು ನೋಡ್ರಿ, ಎಷ್ಟೆಲ್ಲ ಹೇಳಿದ್ದಾರೆ. ಇನ್ನು ಸ್ವದತ್ತಾಂ ಪರದತ್ತಾಂ ವಾ ಬ್ರಹ್ಮವೃತ್ತಿಂ ಹರೇತ್ತು ಯೇ. ಅಂದರೆ ತಾನಾಗಲಿ ಇತರರಾಗಲಿ ಕೊಟ್ಟಿರುವಂತಹ ಬ್ರಾಹ್ಮಣನ ವೃತ್ತಿಯನ್ನು, ಪಾಪ ಅವನು ಬದುಕ್ತಿರ್ತಾನೆ, ಅವನ ಪಾಡಿಗೆ ಅವನು ಯಾರಿಗೆ ತೊಂದರೆ ಮಾಡಿರೋದಿಲ್ಲ, ಅಂತಹ ವೃತ್ತಿಯನ್ನು ಅಪಹಾರ ಮಾಡುವಂಥದ್ದು, ಏನೋ ಒಂದು ಅವ್ರ ಬಗ್ಗೆ ಹೋಗಿ ಹೇಳಿಬಿಡೋದು, ತೊಂದರೆ ಮಾಡೋದು, ಹಾಗೇನಾದರೂ ಮಾಡಿದರೆ, ಆ ವೃತ್ತಿಯನ್ನು ಅಪಹಾರ ಮಾಡಿದರೆ 60,000 ವರ್ಷಗಳ ಕಾಲ ನರಕದಲ್ಲಿ ಬೀಳ್ತಾನಪ್ಪ. ಅದರಲ್ಲೂ ಮಲದಲ್ಲಿ ಕ್ರಿಮಿಯಾಗಿ ಹುಡ್ತಾನೆ ಅಂತಾರೆ. ಬಹಳ ಘೋರವಾಗಿ ಹೇಳುತ್ತದೆ ಬ್ರಹ್ಮವೈವರ್ತ ಪುರಾಣ. ನಾವು ಕೆಟ್ಟ ಕೆಲಸ ಮಾಡಬಾರದು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಇನ್ನೊಬ್ಬರು ಕೆರೆಯನ್ನು ಕಟ್ಟಿಸ್ತಿರ್ತಾರೆ ಪಾಪ. ಕೆರೆಯನ್ನು ತೋಡಿಸಿ ಚೆನ್ನಾಗಿ ನೀರು ಬರೋ ಹಾಗೆ ವ್ಯವಸ್ಥೆಯನ್ನು ಮಾಡ್ತಿರ್ತಾರೆ.
ಸಂಪೂರ್ಣ ಮಾಡ್ತಿರ್ತಾರೆ ಪಾಪ. ಅಲ್ಲಿ ಇವನು ಹೋಗಿ ಕಸವನ್ನು ಹಾಕೋದು ಅಥವಾ ಮಲಮೂತ್ರ ವಿಸರ್ಜನೆ ಮಾಡೋದು, ಹೀಗೇನೋ ಮಾಡಿ ಆ ನೀರನ್ನು ಹಾಳು ಮಾಡುವಂಥವನು. ಅವನೇನಾಗ್ತಾನಪ್ಪ ಅಂತಂದರೆ 7 ಜನ್ಮದಲ್ಲಿ ಹಲ್ಲಿಯಾಗಿ ಹುಡ್ತಾನೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಗೋಧಿಕ ಅಂತ ಕರೀತಾರೆ ಅದಕ್ಕೆ. ಅಂದರೆ ಹಲ್ಲಿಯಾಗಿ ಹುಡ್ತಾನೆ. ಹಾಗಾಗಿ ನೀರನ್ನು ಹಾಳು ಮಾಡಬಾರದು. ನೀರು ಬಹಳ ಬೆಲೆ ಉಳ್ಳಂಥದ್ದು. ಯಾವುದೇ ಕಾರಣಕ್ಕೂ ಎಲ್ಲೂ ನೀರನ್ನು ವ್ಯರ್ಥವಾಗಿ ಹಾಳು ಮಾಡಬಾರದು. ಹಾಳು ಮಾಡಿದರೆ ಅವನು ಹಿಂಗೆ ನರಕದಲ್ಲಿ ಬೀಳ್ತಾನಪ್ಪ. ಆಮೇಲೆ ಹಲ್ಲಿಯಾಗಿ ಹುಡ್ತಾನೆ. ಇನ್ನು ಮನೆಯಲ್ಲಿ ಎಲ್ಲರನ್ನ ಬಿಟ್ಟು, ಕೆಲವರಿಗೊಂದು ದುರಭ್ಯಾಸ ಇರ್ತದೆ, ಒಳ್ಳೆಯ ಅಭ್ಯಾಸ ಅಲ್ಲ ಇದು, ಕೆಟ್ಟ ಅಭ್ಯಾಸ. ಏನು? ಸಿಹಿ ಪದಾರ್ಥಗಳನ್ನು ಮಾಡೋದು, ರುಚಿಕರವಾಗಿರುವಂಥದ್ದು. ಮೃಷ್ಟಾನ್ನ ಅಂತಂತಾರೆ ನೋಡಿ, ಬಹಳ ರುಚಿಕರವಾದದ್ದು. ಅದನ್ನು ಮುಚ್ಚಿ ತಿನ್ನುವಂಥ ಬುದ್ಧಿ. ಎಲ್ಲೋ ಕೋಣೆಯಲ್ಲಿ ಹೋಗಿ ಕೂತು ಯಾರಿಗೂ ಗೊತ್ತಾಗಲಾರ್ದಂಗೆ ಒಳ್ಳೆ ರುಚಿಕರವಾದ ಪದಾರ್ಥಗಳನ್ನು ತಿಂದುಬಿಡೋದು, ಮೃಷ್ಟಾನ್ನವನ್ನು ಭುಂಜಿಸೋದು. ಇದನ್ನು ಯಾರು ಮಾಡ್ತಾರೋ? ಏಕಾಕಿ ಮಿಷ್ಟಮಶ್ನಾತಿ ಶ್ಲೇಷಕುಂಡಂ ಪ್ರಯಾತಿ ಸಹ. ಶ್ಲೇಷಕುಂಡ ಅಂತ ಇದೆ ಆ ನರಕ. ಆ ನರಕದಲ್ಲಿ ಬೀಳ್ತಾನಂತೀವನು. ಯಾರಿಗೂ ಕೊಡದೆ ಸಿಹಿ ಪದಾರ್ಥಗಳನ್ನು ತಿಂತಾನೆ ನೋಡ್ರಿ, ಮುಚ್ಚಿ ತಿನ್ನೋಂಥವನು. ಅವನು ಬೀಳ್ತಾನಲ್ಲಿ. ಎಷ್ಟು ವರ್ಷ? 100 ವರ್ಷಗಳ ಕಾಲ ಬೀಳ್ತಾನೆ. ಇದರ ಜೊತೆಗೆ ಅದಂತರ ಅವನೇನಾಗ್ತಾನಪ್ಪ ಅಂತಂದರೆ ಕೀವು ವಿಷದಿಂದ ಕೂಡಿರುವಂತಹ ಸ್ನೇಷದಲ್ಲೇ ಬಿದ್ದು ಒದ್ದಾಡ್ತಾನೆ. ಹಾಗಾಗಿ ಎಚ್ಚರ. ಸಿಹಿ ಪದಾರ್ಥವನ್ನು ತಿನ್ನಬೇಕಾದ್ರೆ ಎಲ್ರಿಗೂ ಹಂಚಿ ಎಲ್ರಿಗೂ ಕೊಟ್ಟು ತಿನ್ನೋದನ್ನು ಕಲಿಯಬೇಕು. ಅದು ಶಾಸ್ತ್ರ ನಮಗೆ ಹೇಳಿರುವಂಥ ಸಂದೇಶ. ಇನ್ನು ತಂದೆ ತಾಯಿಯರನ್ನ, ಪತ್ನಿ ಪುತ್ರ ಪುತ್ರಿಯರನ್ನ, ಗುರುವನ್ನ ಪಾಲಿಸದೆ ಅನಾಥವಾಗಿ ಬಿಡೋಂಥವನು ಅಂತ ಯಾರಿದ್ದಾನಲ್ಲ, ಅವನು ಗರಕುಂಡದಲ್ಲಿ ಬೀಳ್ತಾನೆ. ಅಷ್ಟು ವಿಶ್ಲೇಷಣೆ ಮಾಡಿ ಹೇಳ್ತಾರೆ ಬ್ರಹ್ಮವೈವರ್ತ ಪುರಾಣ. ಅಂದರೆ ತಂದೆ ತಾಯಿಗಳನ್ನು, ಗುರುಗಳನ್ನು ರಕ್ಷಣೆ ಮಾಡೋದು ಮಗನಾದ ಕರ್ತವ್ಯ. ಮಗನಾಗಿ ಹುಟ್ಟಿದ ಮೇಲೆ ತಂದೆ ತಾಯಿಯನ್ನೇ ಅವನು ನೋಡೋದಿಲ್ಲ ಅಂದಮೇಲೆ ಅವನನ್ನು ಮಗ ಅಂತ ಯಾಕೆ ಕರಿಬೇಕು? ಎಷ್ಟೋ ಜನ ಇವತ್ತು ಕಲಿಯುಗದಲ್ಲಿ ನಾವು ಈ ವಾತಾವರಣವನ್ನು ಕಾಣ್ತಾ ಇದ್ದೀವಿ. ಅದಕ್ಕೆ ಬ್ರಹ್ಮವೈವರ್ತ ಪುರಾಣದಲ್ಲಿ ವೇದವ್ಯಾಸ ದೇವರು ಎಚ್ಚರಿಕೆಯನ್ನು ಕೊಡ್ತಾರೆ. ತಂದೆ ತಾಯಿಯನ್ನ, ಪತ್ನಿಯನ್ನ, ಪುತ್ರರನ್ನ, ಪುತ್ರಿಯನ್ನ, ಗುರುಗಳನ್ನ ಯಾರು ಪಾಲನೆ ಮಾಡೋದಿಲ್ಲ, ಅನಾಥರಾಗಿ ಬಿಡ್ತಾರೆ, ಅವರು ಗರಕುಂಡಂ ಪ್ರಯಾತಿ ಸಹ. ಗರಕುಂಡದಲ್ಲಿ ಬೀಳ್ತಾರಪ್ಪ. 1000 ವರ್ಷ ಬೀಳ್ತಾರೆ. ಅದಾದ್ಮೇಲೆ ಭೂತ ಪ್ರೇತ ಅಂತಾರಲ್ಲ, ಆ ಯೋನಿಯಲ್ಲಿ ಹೊಡ್ತಾರೆ. ಅಂದರೆ ಭೂತ ಪ್ರೇತರಾಗಿ ಓಡಾಡ್ತಾರವರು ಅಂತ ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಯೋಗ್ಯವಾದ ಅತಿಥಿ ಬಂದಿದ್ದಾನೆ. ಲೀಸ್ಟು ಬಹಳ ದೊಡ್ಡದಿದೆ. ಎಷ್ಟಾಗ್ತದೋ ಅಷ್ಟು ಇವತ್ತು ನೋಡೋಣ, ಮತ್ತು ಮುಂದಿನ ದಿವಸದಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಯೋಗ್ಯವಾದ ಅತಿಥಿ ಬಂದಿದ್ದಾನೆ. ಆ ಬಂದಂಥ ಅತಿಥಿಯನ್ನ ಪ್ರೀತಿಯಿಂದ ಆದರಿಸದೆ, ಗೌರವಿಸದೆ, ಸಿಟ್ಟು ಮಾಡಿಕೊಳ್ಳುವಂಥವನು ಅಂತ ಯಾರಿದ್ದಾನೋ, ಕೆಟ್ಟ ಮುಖ ಮಾಡ್ಕೊಳ್ತಾರೆ. ಯಾರಾದರೂ ಬಂದರು ಮನೆಗೆ ಅಂದರೆ ಕೆಲವರಿಗೆ ಅದು ಸಹನೆ ಆಗ್ತಿರೋದಿಲ್ಲ. ಇವತ್ತಿನ ಕಾಲಮಾನದಲ್ಲಿ ಯಾರೂ ಯಾರ ಮನೆಗೂ ಸುಮ್ಮನೆ ಬರೋದಿಲ್ಲ, ಬಹಳ ಅಪರೂಪ. ಕರೆದ್ರೆ ಬರೋದು ಕಷ್ಟದೆ. ಕರೆದು ಫೋನ್ ಮಾಡಿ 3 ಸರಿ ಅವ್ರ ಮನೆಗೆ ಹೋಗಿ ದಯಮಾಡಿ ಬರಬೇಕು ನೀವು ಕಾರ್ಯಕ್ರಮಕ್ಕೆ ಅಂತ ಹೇಳಿದರೆ ಬರೋದು ಕಷ್ಟದೆ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಜ್ಞಾನಿ, ಸದಾಚಾರಿ ನಿಮ್ಮ ಮನೆಗೆ ಬಂದಿದ್ದಾನೆ ಅಂದರೆ ತುಂಬ ಸಂತೋಷ ಪಡಬೇಕು, ಆನಂದ ಪಡಬೇಕು. ಅವನಿಗೆ ಬೇಕಾದದ್ದನ್ನು ಮಾಡಿಕೊಡಬೇಕು. ಎಷ್ಟು ದಿವಸ ಇರ್ತಾನೆ? 1 ದಿವಸ, 2 ದಿವಸ, ಮತ್ತೆ ತನ್ನ ಊರಿಗೆ ಹೋಗ್ತಾನವನು. ಅಂಥದ್ರಲ್ಲಿ ಯಾರು ಆ ಬಂದಂಥ ಅತಿಥಿಯನ್ನ ಕೆಟ್ಟ ಮುಖ ಹಾಕ್ತಾರೋ ಅಂಥವನು ತಿಲೋದಕವನ್ನ, ಅಂದರೆ ಯಾರೋ ಆ ರೀತಿ ಮಾಡ್ತಾರೋ ಅವನು ಕೊಟ್ಟಂತಹ ತಿಲೋದಕವನ್ನ ಪಿತೃದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ದೃಷ್ಟ್ವಾ ಅತಿಥಿಂ ವಕ್ರ
ಚಕ್ಷುಷು ಚಕ್ಷುಹು ಕರೋತಿ ಯೋ ಹಿ ಮಾನವ. ಕೆಟ್ಟ ಕಣ್ಣಿಂದ ನೋಡುವಂಥದ್ದು, ಇವನು ಯಾಕರ ಬಂದಪ್ಪ ಅನ್ನುವಂಥ ದೃಷ್ಟಿಯಿಂದ ನೋಡಿದರೆ ಪಿತೃದೇವತೆಗಳು ಅವನು ಕೊಡುವಂತಹ ತಿಲೋದಕವನ್ನು ಸ್ವೀಕಾರ ಮಾಡೋದಿಲ್ಲ. ಪಿತೃದೇವಾಸ್ತಸ್ಯ ಜಲಂ ನ ಗೃಹ್ಣಾತಿ ಚ ಪಾಪಿನಃ. ಎಂಥ ಪಾಪಿ ಹುಟ್ಟ್ಯಾನಲ್ಲ ನಮ್ಮ ಕುಟುಂಬದಲ್ಲಿ ಅಂತ ಶಾಪ ಹಾಕ್ತಾರಂತ. ಅದಕ್ಕೆ ಎಚ್ಚರ. ಇನ್ನು ಮುಂದೆ ಹೇಳ್ತಾರೆ, ಅವನು ಬ್ರಹ್ಮಹತ್ಯಾದಿ ದೋಷಗಳನ್ನು ಮಾಡಿದವನಾಗ್ತಾನಂತೆ. ಕೊನೆಯಲ್ಲಿ ದೂಷಿಕ ಅಂದರೆ ಕಣ್ಣಿನ ಕೊಳೆ ಬರ್ತದಲ್ಲ, ಅಂತಹ ಕುಂಡದಲ್ಲಿ, ಅಂತಹ ನರಕದಲ್ಲಿ ಅವನನ್ನು ಹಾಕ್ತಾರಂತೆ. ಇನ್ನು 100 ವರ್ಷ ನೇತ್ರ ಮಲದಲ್ಲೇ ಆ ದೂಷಿತವಾದ ವಸ್ತುವಿನಲ್ಲೇ ಇದ್ದು ಅನಂತರ 7 ಜನ್ಮ ದರಿದ್ರ ಮನುಷ್ಯನಾಗಿ ಹುಡ್ತಾನೆ. ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇರ್ತೀವಿ, ಬಡತನದಲ್ಲಿ ಒದ್ದಾಡ್ತಾರೆ. ಅದಕ್ಕೆಲ್ಲ ಇಂತಿಂಥ ಅನೇಕ ಕಾರಣಗಳಿದ್ದಾವೆ. ಇದು ಒಂದು ಕಾರಣ ಅಷ್ಟೆ. ಬಂದಂಥ ಅತಿಥಿಗಳನ್ನು ಪ್ರೀತಿಯಿಂದ ಸಂತೋಷದಿಂದ ಬರಮಾಡಿಕೊಂಡು ಅವರಿಗೇನು ಬೇಕೋ ಅದನ್ನು ಕೊಟ್ಟು ಸಂತೋಷಪಡಿಸೋದು ನಮ್ಮ ಕರ್ತವ್ಯ. ಇನ್ನು ಮುಂದೆ ಹೇಳ್ತಾರೆ, ಒಬ್ಬ ಜ್ಞಾನಿ ಇದ್ದಾನೆ. ಆ ಜ್ಞಾನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ಆ ಪ್ರತಿಜ್ಞೆಯನ್ನು ಮರೆತು ಇನ್ನೊಬ್ಬರಿಗೆ ದಾನವನ್ನು ಕೊಟ್ಟರೆ ಅವನು ವಸೆ ಕುಂಡದಲ್ಲಿ ಬೀಳ್ತಾನಂತೆ. 3 ಜನ್ಮ ಅತ್ಯಂತ ದುಷ್ಟವಾದ ಯೋನಿಯಲ್ಲಿ ಹುಟ್ಟಿ ಆಮೇಲೆ ಮನುಷ್ಯ ಜನ್ಮ ಬಂದಾಗಲೂ ಸಹಿತ ಅಲ್ಪವಾದ ಆಯುಷ್ಯ, ಅಲ್ಪವಾದ ಜ್ಞಾನ ಎಲ್ಲ ಉಳ್ಳವನಾಗ್ತಾನಪ್ಪ. ಇನ್ನು ಪುರುಷ ಆಗಲಿ ಸ್ತ್ರೀ ಆಗಲಿ ಅವರ ಒಪ್ಪಿಗೆ ಇಲ್ಲದೆ ಏನಾದರೂ ಬಲಾತ್ಕಾರವನ್ನು ಮಾಡಿದರೆ ಶುಕ್ರಕುಂಡದಲ್ಲಿ ಬೀಳ್ತಾನಂತವನು. 100 ವರ್ಷ ಅದರಲ್ಲೇ ಬಿದ್ದು ನಂತರ ಕ್ರಿಮಿಯಾಗಿ ಹುಡ್ತಾನೆ. ಅದು ಮತ್ತೊಂದು 100 ವರ್ಷ ಆಗಬೇಕು ಭೂಮಿಯಲ್ಲಿ, ಆಮೇಲೆ ಶುದ್ಧತೆ ಅಂತಾರೆ. ಇನ್ನು ಗುರುವನ್ನ ಬ್ರಾಹ್ಮಣನನ್ನ ಹೊಡೆದು ರಕ್ತಪಾತ ಮಾಡಿದರೆ, ಹಿಂಸೆ ಮಾಡಿದರೆ ಅವನೇನಾಗ್ತಾನಪ್ಪ ಅಂದರೆ ಅಸ್ಮಕ್ ಕುಂಡ ಅಂತ ಇದೆ, ಆ ಕುಂಡದಲ್ಲಿ ಬೀಳ್ತಾನಪ್ಪ. 7 ಜನ್ಮ ಮುಂದೆ ಅದೆಲ್ಲ ಆದ ಮೇಲೆ ಬೇಡವನಾಗಿ ಹುಡ್ತಾನೆ. ಆಮೇಲೆ ಮತ್ತೆ ಅವನಿಗೆ ಮನುಷ್ಯ ಜನ್ಮ ಬರುವಂಥದ್ದು. ಇನ್ನು ಹರಿನಾಮ ಸ್ಮರಣೆ ಮಾಡ್ತಾರೆ, ಭಜನೆ ಅಂತಾರೆ, ದೇವರ ನಾಮ ಸ್ಮರಣೆ ಮಾಡ್ತಾರೆ, ಕಾಲಕಾಲಕ್ಕೆ ಜೋರಾಗಿ ದೇವರ ಸ್ಮರಣೆ ಮಾಡ್ತಾರೆ. ಸಂತೋಷದಿಂದ ಕೆಲವರಿಗೆ ಆನಂದ ಆಗಿ ಭಗವಂತನ ಮಹಿಮೆಯನ್ನು ಕೇಳಿ ಕಣ್ಣೀರು ಬರ್ತದೆ ಭಗವದ್ಭಕ್ತರಿಗೆ. ಅಂಥವರನ್ನು ನೋಡಿ ಯಾರು ಹಾಸ್ಯ ಮಾಡ್ತಾರೋ ನೋಡಿ, ಅವರು ಅಶ್ರುಕುಂಡದಲ್ಲಿ ಬೀಳ್ತಾರೆ. ಕಣ್ಣೀರಿನದೇ ಕುಂಡ ಇದೆ, ಆ ಕುಂಡದಲ್ಲಿ ಬೀಳ್ತಾನಪ್ಪ. ಎಚ್ಚರ. ಅಂದರೆ ನಾವು ಮಾಡುವಂತಹ ಯಾವುದೇ ಕರ್ಮ ಇರಬಹುದು, ಆ ಕರ್ಮಕ್ಕೆ ಭಗವಂತ ಬಿಡೋದಿಲ್ಲ. ಆಯಾ ಕರ್ಮಗಳಿಗೆ ಅನುಗುಣವಾಗಿ ಭಗವಂತ ಏನು ಮಾಡ್ತಾನೆ, ಕರ್ಮಫಲವನ್ನು ಕೊಡ್ತಾನೆ. ಇನ್ನು ಮುಂದೆ ಹೇಳ್ತಾರೆ, ಅಂದ್ರೆ ನೋಡಿ, ಕರೋತಿ ಖಲತಾಂ ಶಶ್ವತ್. ಕೆಲವರಿಗೆ ಅದು ಸ್ವಭಾವ ಏನು ಅಂದರೆ ಕ್ರೂರತನವನ್ನು ಮಾಡುವಂಥದ್ದು, ಹಿಂಸೆ ಮಾಡೋದು ಸುಮ್ಮನೆ. ಅದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ಅದೊಂಥರ ಅಭ್ಯಾಸ. ದುಷ್ಟನ ಮಾಡೋದು ಅಂತಂತಾರೆ ನೋಡಿ, ಆ ದುಷ್ಟನ ಮಾಡುವಂತಹ ಸ್ವಭಾವ. ಅಂಥವನು ಮಲಕುಂಡದಲ್ಲಿ ಬೀಳ್ತಾನಂತೆ. 10 ವರ್ಷಗಳ ಕಾಲ ಮಲಕುಂಡದಲ್ಲಿ ಇದ್ದು ಆಮೇಲೆ ಮತ್ತೆ ಮನುಷ್ಯನಾಗಿ ಹುಡ್ತಾನೆ. ಆ ಮನುಷ್ಯ ಜನ್ಮದಲ್ಲೂ 3 ಜನ್ಮ ಹೆಣ್ಣು ಕತ್ತೆಯಾಗಿ ಹುಡ್ತಾನೆ, 3 ಜನ್ಮ ಹೆಣ್ಣು ನರಿಯಾಗಿ ಹುಡ್ತಾನೆ, ಆಮೇಲೆ ಮನುಷ್ಯ ಜನ್ಮ. ಅಂದರೆ ಇವನು ಮಾಡಿರೋ ಕೆಟ್ಟ ಕೆಲಸಕ್ಕೆ ಇಷ್ಟೆಲ್ಲ ಒಂದು ನರಕದ ಒಂದು ಸೂಚನೆಯನ್ನು ತೋರಿಸ್ತಾರೆ. ಇನ್ನು ಪಾಪ ಕೆಲವರಿಗೆ ಕಿವಿ ಕೇಳಿಸೋದಿಲ್ಲ. ವಯಸ್ಸಾದ ಮೇಲೆ ಕಿವಿ ಕೇಳದೇ ಇರೋದು ಬೇರೆ. ಚೆನ್ನಾಗಿದ್ದಾಗಲೇ ಪಾಪ ಕಿವಿ ಕೇಳೋದಿಲ್ಲ, ಕಿವಿಯಲ್ಲೇನೋ ತೊಂದರೆ ಇರ್ತದೆ ಪಾಪ. ಅವರನ್ನು ನೋಡಿ ಹಾಸ್ಯ ಮಾಡೋದು, ಕಿವುಡ ಅಂತ ಕಾಡಿಸೋದು, ಬೈಯೋದು, ಅನ್ನೋದು ಅಂತ ಯಾರಾದರೂ ಮಾಡಿದರೆ ಅವನು
ಆ ಕಿವಿಯ ಮಲದಲ್ಲಿ ಕುಂಡದಲ್ಲಿ ಅದರದೇ ಒಂದು ಕುಂಡ ಇದೆ ಅಂತೆ, ಅಲ್ಲಿ ಅವನು 100 ವರ್ಷಗಳ ಕಾಲ ಬೀಳ್ತಾನೆ. ಆಮೇಲೆ ಹುಟ್ಟಿದ ಮೇಲೂ ಕಿವುಡನಾಗಿ ದರಿದ್ರನಾಗಿ 7 ಜನ್ಮ ಇರ್ತಾನಪ್ಪ. ಎಚ್ಚರ, ಯಾರಿಗೂ ಹಾಸ್ಯ ಮಾಡಬಾರದು. ಅದರ ಅಭಿಪ್ರಾಯ ಮುಂದೆ 7 ಜನ್ಮದಲ್ಲಿ ಅಂಗಹೀನನಾಗಿ ಹುಡ್ತಾನೆ. ಇನ್ನು ದುರಾಶೆಯಿಂದ ತನ್ನ ಜೀವನಕ್ಕಾಗಿ, ತನ್ನ ಜೀವನ ಚೆನ್ನಾಗಿರಬೇಕು, ತನ್ನ ಜೀವನ ಸೌಖ್ಯವಾಗಿರಬೇಕು, ತಾನು ಖುಷಿಯಾಗಿರಬೇಕು ಅನ್ನೋ ದೃಷ್ಟಿಯಿಂದ ಪ್ರಾಣಿಗಳನ್ನು ಕೊಲ್ಲೋದು ಯಾರು ಮಾಡ್ತಾರೋ, ಯಾವುದೇ ಪ್ರಾಣಿಯಾಗಿರ್ಬೋದು, ಆ ಪ್ರಾಣಿ ಈ ಪ್ರಾಣಿ ಅಂತ ಹೇಳಿಲ್ಲ, ಯಾವ ಪ್ರಾಣಿಯಾಗಿರ್ಬೋದು, ಅವನು ಮಜ್ಜಾಕುಂಡೇ ವಸೇತ್ ಸೋಪಿ, ಮಜ್ಜಾಕುಂಡ ಅಂತ ಇದೆ, ಆ ಕುಂಡದಲ್ಲಿ ಬೀಳ್ತಾನೆ. ಮುಂದೆ ಜಿಂಕೆಯಾಗಿ, ಮೀನಾಗಿ, ಮೊಲವಾಗಿ, ಮೂಕ ಪ್ರಾಣಿಗಳಾಗಿ ಕಷ್ಟಪಟ್ಟು ಪುನಃ ಆಮೇಲೆ ಮಾನವನಾಗಿ ಹುಡ್ತಾನೆ. ಯಾಕೆ ಇವನು ಯಾವ ಪ್ರಾಣಿ ಕೊಂದಾನೋ ಆ ಎಲ್ಲ ಪ್ರಾಣಿಯಾಗಿ ಇವನು ಹುಡ್ತಾನೆ. ಯಾಕೆ ಅದು ಏನು ನೋವು ಅನುಭವಿಸಿದೆ ಅಂತ ಇವನಿಗೂ ಗೊತ್ತಾಗ್ಬೇಕಲ್ಲ. ಅದಕ್ಕೆ ದೇವರು ಮಾಡುವಂಥ ವ್ಯಾಪಾರ ನೋಡಿ ಎಷ್ಟು ಚೆನ್ನಾಗಿದೆ. 1,00,000 ವರ್ಷ ಅಂತ 1,00,000 ವರ್ಷ ಅನುಭವಿಸ್ತಾನಂತದನ್ನು. ಇನ್ನು ಮಗಳನ್ನು ಬೆಳೆಸಿ ಪಾಲನೆ ಪೋಷಣೆ ಮಾಡಿ ದುಡ್ಡಿನ ಆಸೆಗೋಸ್ಕರವಾಗಿ, ಹಣದ ಆಸೆಗೋಸ್ಕರವಾಗಿ ಸ್ವಕನ್ಯಾ ಪಾಲನಂ ಕೃತ್ವ ವಿಕ್ರೀಣಾತಿ ಯೋ ನರಃ, ವ್ಯಾಪಾರ ಮಾಡ್ತಾನೋ, ಮಗಳನ್ನು ಮಾರ್ತಾನೋ, ಅವನು ಮಾಂಸಕುಂಡದಲ್ಲಿ ಬೀಳ್ತಾನಪ್ಪ. ಎಚ್ಚರ, ಮಾಂಸಕುಂಡಂ ಪ್ರಯಾತಿ ಸಹ. ಮಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ಪ್ರೀತಿಯಿಂದ ಕನ್ಯಾದಾನ ಮಾಡಿಕೊಡಬೇಕು. ಅದನ್ನು ಬಿಟ್ಟು ಮಾರಾಟ ಮಾಡಿದರೆ ಆ ಕನ್ಯೆಯ ಶರೀರದಲ್ಲಿ ಎಷ್ಟು ರೋಮಗಳಿದ್ದಾವೋ ಅಷ್ಟು ವರ್ಷ ಅವನು ಮಾಂಸಕುಂಡದಲ್ಲಿ ಬೀಳ್ತಾನಪ್ಪ. ಯಮನ ಸೇವಕರು ನಾನಾ ರೀತಿಯಲ್ಲಿ ಅವನನ್ನು ಹಿಂಸೆ ಮಾಡ್ತಾರಂತೆ. ನನ್ನ ಮಾತಲ್ಲ, ಹೇಳಿಬಿಡ್ತೀನಿ ನೋಡಿ. ತಂಚಕುಂಡೇ ಪ್ರಹಾರಂಚ ಕರೋತಿ ಯಮಕಿಂಕರಃ. ಯಮಕಿಂಕರರು ಬಿಡೋದೇ ಇಲ್ಲ. ನೀ ಮಾಡಿದ್ಯಲ್ಲಪ್ಪ ಕೆಟ್ಟ ಕೆಲಸ, ಬಾ ತೋರಿಸ್ತೀನಿ ನಿಂಗೆ ಅಂತಾರೆ. ಎಚ್ಚರ. ಇನ್ನು ಮುಂದೆ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಅಂತ ನೋಡಿ, ನಾನಾ ವಿಧವಾದ ವಿಷಯಗಳನ್ನು ಹೇಳ್ತಾರೆ. ವ್ರತೋಪವಾಸಗಳಲ್ಲಿ, ಶ್ರಾದ್ದಾದಿ ದಿನಗಳಲ್ಲಿ ಸಂಯಮನದಿಂದ ದೀಕ್ಷಾಬದ್ಧನಾಗಿರಬೇಕು. ಅನಂತರ ಕ್ಷೌರಾದಿ ಕರ್ಮಗಳನ್ನು ಮಾಡಿಸ್ಕೊಳ್ಬೇಕು. ಯಾವ ಕರ್ಮಕ್ಕೂ ಯಾರು ಕ್ಷೌರ ಮಾಡೋದಿಲ್ಲ ಅವನು ಎಲ್ಲ ಕರ್ಮದಿಂದ ಬಹಿಷ್ಕೃತನಾಗ್ತಾನೆ ಅಂತ ಹೇಳ್ತದೆ. ಅಂದರೆ ಆಯಾ ಕಾಲದಲ್ಲಿ ಇರಬೇಕು ಅಂತಾರೆ. ಇನ್ನು ಪಿತೃದೇವತೆಗಳಿಗೆ ಪಿಂಡದಾನವನ್ನು ಮಾಡದೇ ಇರುವಂತಹ ಮನುಷ್ಯ, ತಂದೆ ತಾಯಿಗಳ ತಿಥಿಯನ್ನು, ಪಕ್ಷಶ್ರಾದ್ದವನ್ನು ಮಾಡದೇ ಇರುವಂತಹ ವ್ಯಕ್ತಿ ಅಸ್ಥಿಕುಂಡದಲ್ಲಿ ಬೀಳ್ತಾನೆ. ಅವನ ಶರೀರದಲ್ಲಿ ಎಷ್ಟು ರೋಮಗಳಿದ್ದಾವೋ ಅಷ್ಟು ವರ್ಷ ಅಸ್ಥಿಕುಂಡದಲ್ಲಿ ಬೀಳ್ತಾನೆ. ಪಿತॄಣಾಂ ಯೋ ವಿಷ್ಣುಪದೇ ಪಿಂಡಂ ನೈವ ದದಾತಿ ಚ. ವಿಷ್ಣುಪಾದ ಅಂತ ಇದೆ ಗಯಾ ಕ್ಷೇತ್ರದಲ್ಲಿ. ಅಲ್ಲಿ ಹೋಗಿ ಯಾರು ಪಿಂಡ ಪ್ರದಾನಾದಿಗಳನ್ನು ಮಾಡೋದಿಲ್ಲೋ ಅವನು ಆ ರೀತಿಯಾಗಿ ಆಗ್ತಾನಪ್ಪ. 7 ಜನ್ಮದಲ್ಲಿ ಕುಂಟನಾಗಿ ಹುಡ್ತಾನೆ. ತತಸ್ವಯೋನಿಂ ಸಂಪ್ರಾಪ್ಯ ಕಂಜಃ ಸಪ್ತಸು ಜನ್ಮಸು. ಕಂಜಃ ಅಂದರೆ ಕುಂಟ, ಕುಂಟಾಗಿ ಹುಡ್ತಾನೆ. ಆಮೇಲೆ ಭವೇನ್ ಮಹಾ ದರಿದ್ರಶ್ಚ, ಭಾಳ ದರಿದ್ರನಾಗಿ ಹುಡ್ತಾನೆ. ಇದೆಲ್ಲ ಆದ ಮೇಲೆ ಪುಣ್ಯಕರ್ಮ ಇದ್ದರೆ ಮನುಷ್ಯನಾಗಿ ಹುಡ್ತಾನೆ. ಮನುಷ್ಯನಾಗಿ ಹುಟ್ಟಿದ್ರೂ ಏನು ಪ್ರಯೋಜನ ಇಲ್ಲ ಅಂದರೆ ಮನುಷ್ಯ ಜೀವನ ತಗೊಂಡು ಏನು ಮಾಡಬೇಕು? ಎಚ್ಚರ ಅಂತಾರೆ. ಆಮೇಲೆ ಗರ್ಭಿಣಿ ಸ್ತ್ರೀ ಇದ್ದಾಳೆ, ಅವಳಿಗೆ ಹಿಂಸೆಯನ್ನು ಕೊಡುವಂಥದ್ದು. ಅವನು ತಾಮ್ರದಲ್ಲಿ, ತಾಮ್ರ ಕುಂಡ ಅಂತ ಇದೆ, ಕುದೀತಾ ಇರ್ತದಂಥದ್ದು ತಾಮ್ರದ್ದು ಕುಂಡ. ಆ ಕುಂಡದಲ್ಲಿ ಅವನನ್ನು 100 ವರ್ಷ ಇಡ್ತಾರಂತೆ. ಗರ್ಭಿಣಿ ಸ್ತ್ರೀಗೆ ಯಾರು ಹಿಂಸೆ ಕೊಡ್ತಾರೋ, ಮಾತಿನಿಂದ, ಮನಸ್ಸಿನಿಂದ, ಶರೀರದಿಂದ ಆ ಗರ್ಭಿಣಿ ಸ್ತ್ರೀಗೆ ತೊಂದರೆ ಕೊಡುವಂತಹ ವ್ಯಕ್ತಿ ಯಸ್ಸೇವತೆ ಮಹಾಮೂಢೋ ಗುರುವಿಣೀಂಚ ಸ್ವಕಾಮಿನಿ. ನಾನಾ ವಿಧವಾದ ಹಿಂಸೆ ಕೊಡುವಂಥವನು ಗರ್ಭಿಣಿ ಸ್ತ್ರೀಗೆ ಅವನೇನು ಮಾಡ್ತಾನೆ? ತಾಮ್ರಕುಂಡದಲ್ಲಿ ಅವನನ್ನು ಬೀಳ್ತಾರೆ. ಇನ್ನು
ಪತಿ ಪುತ್ರರಿಲ್ಲದಂತಹ ಸ್ತ್ರೀಯ ಅನ್ನವನ್ನು ಊಟ ಮಾಡುವಂಥವನು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಸ್ವತಂತ್ರವಾಗಿರ್ತಾರೆ, ಅಂಥವರ ಅನ್ನವನ್ನು ಸ್ವೀಕಾರ ಮಾಡುವಂಥವನು ಲೋಹಕುಂಡದಲ್ಲಿ ಬೀಳ್ತಾನೆ. ದೇವ್ರ ಪೂಜಾ ಇಲ್ಲ, ನೈವೇದ್ಯ ಇಲ್ಲ. ಪ್ರಾಣಿ ಪಕ್ಷಿ ಹಂಗೆ ಯಾರು ತಿಂತಾರೋ ಅವರು ಇಂಥ ನರಕದಲ್ಲಿ ಬೀಳ್ತಾನಪ್ಪ 7 ಜನ್ಮ ಪರ್ಯಂತರವಾಗಿ. ಅಂದರೆ ದೇವರು ಕೊಟ್ಟಿದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿ ಊಟ ಮಾಡಬೇಕು ಅನ್ನೋದು ತಾತ್ಪರ್ಯ. ಇನ್ನು ಮುಂದೆ ಹೇಳ್ತಾರೆ, ಬೆವರಿನಿಂದ ದೇಹ ಎಲ್ಲ ಬೆವರಾಗಿರ್ತದೆ. ಆ ಸಂದರ್ಭದಲ್ಲಿ ಅದೇ ಕೈಯಿಂದ ಎಲ್ಲ ದೇವರ ಪದಾರ್ಥಗಳನ್ನು ಮುಟ್ಟೋದು, ಆ ಮುಟ್ಟಿ ಅದನ್ನೆಲ್ಲ ಹೊಲಸಾಟ ಮಾಡಿ ರಾಡಿ ಎಬ್ಬಿಸಿ, ಕೆಲವರಂತೂ ನೋಡೋ ಹಂಗಿರಲ್ಲ, ಅಷ್ಟು ಅಶುಚಿಯಾಗಿಟ್ಟುಕೊಂಡಿರ್ತಾರೆ ಮನೆಯನ್ನು. ಯಾರು ಮುಟ್ತಾರೋ ಅವರು ಸ್ವೇದ ಅಂದರೆ ಬೆವರು ಆ ಕುಂಡದಲ್ಲಿ ಬೀಳ್ತಾರೆ. ಯೋಹಿ ಘರ್ಮಾಸಕ್ತ ಹಸ್ತೇನ ದೇವದ್ರವ್ಯ ಮುಪಸ್ಪೃಶೇತ್. ಅದಕ್ಕೆ ಹುಷಾರು, ಎಚ್ಚರಿಕೆಯಿಂದ ಇರಬೇಕು ಅಂತ ಶಾಸ್ತ್ರ. ಎಚ್ಚರಿಕೆಯಿಂದ ಅದನ್ನು ಪೂಜಾ ದ್ರವ್ಯಗಳನ್ನು ಚೆನ್ನಾಗಿ ಸ್ವಚ್ಛವಾಗಿಟ್ಕೊಳ್ಬೇಕು, ತಾನೂ ಸ್ವಚ್ಛವಾಗಿರಬೇಕು, ಶುಚಿಯಾಗಿರಬೇಕು ಅಂತ. 7 ಜನ್ಮದಲ್ಲಿ ಅವನು ಆ ರೀತಿಯಾಗಿ ಹುಡ್ತಾನಪ್ಪ. ಇನ್ನು ಕ್ರೂರವಾಗಿ ಗಂಡನಿಗೆ ಹೆಂಗಸು ಅಂದರೆ ಹೆಂಡತಿಯಾದವಳು ನಿಷ್ಠೂರವಾಗಿ ಬೈದರೆ, ಚುಚ್ಚು ಮಾತಾಡೋದು ಅಂತಂತಾರೆ ನೋಡಿ, ಹಾಗೆ ಚುಚ್ಚು ಮಾತಾಡಿದರೆ ಚೂಪಾದ ಮುಳ್ಳುಗಳಿರುವಂತಹ ಕಂಟಕ ಕುಂಡದಲ್ಲಿ ಅವಳನ್ನು ಒಗಿತಾರಂತೆ. ಎಚ್ಚರ, ಯಮದೂತರು ದಂಡದಿಂದ ಚತುರ್ಯುಗಗಳ ಕಾಲ ಶಿಕ್ಷೆಯನ್ನು ಕೊಡ್ತಾರೆ. 7 ಜನ್ಮ ಕಳೆಯೋವರೆಗೂ ಮುಂದೆ ಕಿವುಡಿಯಾಗಿ ಹುಡ್ತಾಳೆ. ಆಮೇಲೆ ಪುಣ್ಯ ಮಾಡಿದರೆ ಒಳ್ಳೆಯ ಜನ್ಮ ಬರ್ತದೆ. ಇನ್ನು ನಿರ್ದಯವಾಗಿ ಪ್ರಾಣಿಗಳಿಗೆ ವಿಷವನ್ನು ಹಾಕಿದರೆ, ಯಾವ ಪ್ರಾಣಿ ಅಂತ ಹೇಳಿಲ್ಲ, ಮನುಷ್ಯನನ್ನು ಸೇರಿಸ್ಕೊಳ್ಬೋದು, ಎಲ್ಲ ಪ್ರಾಣಿಗೂ ಬಂತು. ಪ್ರಾಣಿಗಳನ್ನು ವಿಷ ಹಾಕಿ ಸಂಹಾರ ಮಾಡಿದರೆ ಅವನು ವಿಷಕುಂಡದಲ್ಲೇ ಬೀಳ್ತಾನೆ. ವಿಷಕುಂಡೇ ಚ ತದ್ಭೋಜಿ ಸಹಸ್ರಾಬ್ಧಂಚ ತಿಷ್ಠತಿ. 1000 ವರ್ಷಗಳ ಕಾಲ ಅವನನ್ನಲ್ಲಿ ಇಡ್ತಾರಂತೆ. ಇನ್ನು ಮುಂದೆ ಹೇಳ್ತಾರೆ ನೋಡಿ, ಒನಕೆ ಕುಟ್ಟೋದು ಈಗೆಲ್ಲ ಹೋಗ್ಬಿಟ್ಟದೆ, ಮಿಕ್ಸಿ ಬಂದ್ಬಿಟ್ಟದೆ. ಎಷ್ಟೋ ಜನಕ್ಕೆ ಒನಕೆ ಅಂದರೆ ಗೊತ್ತೇ ಆಗೋದಿಲ್ಲ. ಒನಕೆ, ಆಮೇಲೆ ಲೋಹದ ಪದಾರ್ಥಗಳು, ಚಾಕು ಆಗಿರ್ಬೋದು, ಮಚ್ಚಾಗಿರ್ಬೋದು, ಯಾವುದೇ ಪದಾರ್ಥ ಲೋಹದ ಪದಾರ್ಥಗಳಾಗಿರ್ಬೋದು, ಅವುಗಳನ್ನು ಉಪಯೋಗಿಸಿ ಪ್ರಾಣಿಗಳ ಸಂಹಾರ ಮಾಡುವಂಥವನು ಅಥವಾ ಹಿಂಸೆ ಮಾಡುವಂಥವನು ಅವನು 10,000 ವರ್ಷಗಳ ಕಾಲ ಕುಂತಕುಂಡದಲ್ಲಿ ಅವನು ಬೀಳ್ತಾನಂತೆ. ಕುಂತಕುಂಡ ಅಂತ ಕರೀತಾರೆ. ಅಂದರೆ ಅದರಿಂದ ಹಿಂಸೆ ಮಾಡುವಂಥವನು, ಸಂಹಾರ ಮಾಡುವಂಥವನು. ಆಮೇಲೆ ಯೋಭುಂಕ್ತೆ, ಕಾರಣ ಇಲ್ಲದೆ ಅಶುದ್ಧವಾದ ಅನ್ನವನ್ನು ಸ್ವೀಕಾರ ಮಾಡುವಂಥವನು, ಶುದ್ಧತೆ ಇಲ್ಲ, ದೇವ್ರ ನೈವೇದ್ಯ ಇಲ್ಲ, ಹಾಗೇ ಊಟ ಮಾಡುವಂಥವನು ಕ್ರಿಮಿಕುಂಡದಲ್ಲಿ ಬೀಳ್ತಾನಪ್ಪ. ಇನ್ನು ಅಯೋಗ್ಯರ ಸಹವಾಸ ಮಾಡುವಂಥವನು, ಅಯೋಗ್ಯವಾದ ಅನ್ನವನ್ನು ಊಟ ಮಾಡುವಂಥವನು, ಅವನು ಪೂಯ ಕುಂಡದಲ್ಲಿ ಅಂದರೆ ಕೀವಿನಿಂದ ಕೂಡಿರುವಂತಹ ನರಕದಲ್ಲಿ ಬೀಳ್ತಾನೆ. ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ. ಮುಂದೆಲ್ಲ ಅದಕ್ಕೆ ಮತ್ತೆ ಬೀಳೋದ್ರ ಜೊತೆಗೆ 7 ಜನ್ಮ ಅವನು ಮಾಡುವಂತಹ ಕೆಟ್ಟ ಕರ್ಮಗಳಿಗೆ ಫಲವನ್ನು ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ 7 ಜನ್ಮದಲ್ಲಿ ಶೂಲರೋಗಿಯಾಗಿ ದರಿದ್ರನಾಗಿ ಆಮೇಲೆ ಅವನು ಈ ಪಾಪದಿಂದ ಬಿಡುಗಡೆ ಹೊಂತಾನಪ್ಪ. ಚಿಕ್ಕದ್ದಾಗಿರಬಹುದು, ದೊಡ್ಡದಾಗಿರಬಹುದು, ಕ್ರೂರವಾಗಿರಬಹುದು, ಯಾವುದೇ ಸರ್ಪವನ್ನು, ಹಾವನ್ನು ಕೊಂದಂತಹ ವ್ಯಕ್ತಿ ತನ್ನ ಶರೀರದ ರೋಮಗಳೇನಿದ್ದಾವಲ್ಲ ಅಷ್ಟು ವರ್ಷಗಳ ಕಾಲ ಸರ್ಪಕುಂಡದಲ್ಲಿ ಬೀಳ್ತಾನೆ. ಎಚ್ಚರ, ಯಾವ ಹಾವನ್ನು ಹೊಡೆಯೋದಾಗಲಿ, ಹಿಂಸೆ ಮಾಡೋದಾಗಲಿ, ಅದಕ್ಕೆ ತೊಂದರೆ ಕೊಡೋದಾಗಲಿ ಯಾವ ಪ್ರಾಣಿಗೂ ಮಾಡಬಾರ್ದು. ಅದರಲ್ಲಿ ಹಾವಗಂತೂ ಮೊದಲು ಮಾಡಬಾರ್ದು. ಮುಂದೆ ಅವನು ಸರ್ಪ ಮಲವನ್ನೇ ತಿಂದು ಸರ್ಪ ಜನ್ಮವನ್ನೇ ಪಡಿತಾನಂತೆ. ಕುಷ್ಠರೋಗಿಯಾಗಿ ಹುಡ್ತಾನೆ, ಅಲ್ಪಾಯುಷ್ಯವಾಗ್ತಾನೆ 7 ಜನ್ಮ ಮತ್ತೆ. ಆಮೇಲೆ ಸರ್ಪಗಳೇ ತಿಂತಾವಂತ ಅವನನ್ನು. ಆಮೇಲೆ ಅವನು ವಿಧಿನಿಯಮವಾಗಿ ಇದ್ದ ಅಂದರೆ ಮತ್ತೆ ಮನುಷ್ಯ ಜನ್ಮ ಬರ್ತದಪ್ಪ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಆಮೇಲೆ ದಂಡನೆಗೆ ಅರ್ಹನಲ್ಲದವನನ್ನು
ಪಾಪ ಅವನೇನು ಕೆಟ್ಟ ಕೆಲಸ ಮಾಡಿರೋದಿಲ್ಲ, ಬಹಳ ಒಳ್ಳೆಯವನು, ಪಾಪ ಸಾತ್ವಿಕನಾಗಿರ್ತಾನೆ. ಅವನನ್ನು ಆಮೇಲೆ ಒಳ್ಳೆ ಸದಾಚಾರಿಯಾಗಿರುವಂಥ ಬ್ರಾಹ್ಮಣ ಜ್ಞಾನಿಯನ್ನು ದಂಡಿಸುವಂಥವನು, ನೀ ತಪ್ಪು ಮಾಡಿದ್ದೀಯಾ ಅಂತ ಹೇಳಿ ಅವನಿಗೆ ಹಿಂಸೆ ಕೊಡುವಂಥವನು ವಜ್ರದಂಷ್ಟ್ರ ಅನ್ನುವಂಥ ಕೀಟಗಳಿರುವಂತಹ ನರಕದಲ್ಲಿ ಆ ಕುಂಡದಲ್ಲಿ ಬೀಳ್ತಾನಪ್ಪ. ಅಂದರೆ ಯಾವರಿಗೂ, ಅಂದರೆ ನಿರಪರಾಧಿಗೆ ಶಿಕ್ಷೆಯನ್ನು ಕೊಡಬಾರ್ದು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಪಾಪ ಮಾಡಿದರೆ ಅದು ರಾಜ ದಂಡನೆ ಮಾಡ್ತಾನೆ, ಸುಮ್ಮನೆ ದಂಡನೆ ಮಾಡಿದರೆ ಅವನು ಅಷ್ಟು ಅವನಿಗೆ ನರಕದಲ್ಲಿ ಬೀಳುವಂಥ ಅವಕಾಶ ಇದೆ. ಇನ್ನು ಹಣದಾಸೆಗೋಸ್ಕರವಾಗಿ ಪ್ರಜೆಗಳನ್ನು ಹಿಂಸಿಸುವಂತಹ ಯಾವುದೇ ವ್ಯಕ್ತಿಯಾಗಿರಬಹುದು, ಅವನು ವೃಶ್ಚಿಕ ಕುಂಡದಲ್ಲಿ, ವೃಶ್ಚಿಕ ಅಂದರೆ ಚೇಳಿನ ಕುಂಡದಲ್ಲಿ ಬೀಳ್ತಾನಂತೆ. 7 ಜನ್ಮ ಚೇಳಿನ ಜನ್ಮವನ್ನು ಎತ್ತಿ ಆಮೇಲೆ ಮನುಷ್ಯನಾಗಿ, ಅಂಗಹೀನನಾಗಿ, ರೋಗಗ್ರಸ್ತನಾಗಿ, ಆಮೇಲೆ ಮತ್ತೆ ಅವನಿಗೆ ಪರಿಹಾರ ಅಂತಾರೆ. ಇನ್ನು ಇವತ್ತಿನ ಕೊನೆಯ ವಿಷಯ, ನಿತ್ಯ ಕರ್ಮಗಳನ್ನು ಬ್ರಾಹ್ಮಣ ಅವನ ಕರ್ತವ್ಯ ಏನು? ಸಂಧ್ಯಾದಿ ಕರ್ಮಗಳನ್ನು ಮಾಡಬೇಕು. ಅದನ್ನು ಬಿಟ್ಟರೆ, ಭಗವಂತನ ಸೇವೆಯನ್ನು ಬಿಟ್ಟರೆ, ಆಮೇಲೆ ಇತರರ ವಸ್ತುಗಳನ್ನು ಒಗೆಯೋದು, ಬ್ರಾಹ್ಮಣರನ್ನು ಬೈಯೋದು, ನಿಂದನೆ ಮಾಡೋದು, ಹೀಗೆಲ್ಲ ಮಾಡಿದರೆ ಅವನು ಮುಂದೆ ಬಾಣಕುಂಡದಲ್ಲಿ ಬೀಳ್ತಾನಂತೆ. ಅದಕ್ಕೆ ಎಚ್ಚರ. ಅಂದರೆ ಯಾವುದೇ ನಾವು ಕೆಲಸ ಮಾಡಬೇಕಾದರೂ ಎಚ್ಚರದಿಂದ ಇರ್ರಿ ಅನ್ನೋದು ಬ್ರಹ್ಮವೈವರ್ತ ಪುರಾಣದ ಸಂದೇಶ. ಇನ್ನೂ ಸುಮಾರು ವಿಷಯಗಳಿದೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.